ಸೌಮ್ಯ, ಏನು ನಿನ್ ಗಂಡನ ಜೊತೆ ಮಡಿಕೇರಿ ಹೋಗ್ತಿದ್ಯಾ? ನೀನೇ ಅದೃಷ್ಟವಂತ ಕಣೆ. ನಾನು ಜಾನಿಗೆ ಮಡಿಕೇರಿ ಕರ್ಕೊಂಡು ಹೋಗಿ ಅಂತ ಕೇಳ್ತೀನಿ, ಹಿಂಗ ಆಮೇಲೆ ಫೋನ್ ಮಾಡ್ತೀನಿ. ಎಲ್ಲೋ ಟ್ರಿಪ್ ಹೋಗೋ ಪ್ಲಾನ್ ಮಾಡ್ತಿದ್ಯಾ? ಜಾನಿ, ನನ್ನ ಫ್ರೆಂಡ್ ಸೌಮ್ಯ ಫೋನ್ ಮಾಡಿದ್ಲು. ಅವಳು ಗಂಡನ ಜೊತೆ ಮಡಿಕೇರಿ ಹೋಗ್ತಿದ್ದಾಳಂತೆ. ಹೋಗ್ಲಿ ಬಿಡು, ನಿನ್ಗೇನು? ನಾನು ನಿನ್ ಜೊತೆ ಮಡಿಕೇರಿ ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದೀನಿ. ಶಂಕರೇಶ್ವರ, ಮಧುರವರು ಮಡಿಕೇರಿಗೆ ಹೋಯ್ತಾವ್ರೆ. ಅವರು ಅಲ್ಲಿಗೆ ಹೋಗ್ಬಿಟ್ರೆ ಅವರು ನೋಡ್ದೇನೆ ಹೆಂಗಿರ್ಲಿ? ಈಗಿದೆಲ್ಲ ಬೇಕಾ? ಮನೆ ನಡೆಸೋಕೆ ದುಡ್ಡಿಲ್ಲ ಅಂತಿದ್ಯಾ, ಇದಕ್ಕೆಲ್ಲ ದುಡ್ಡೆಲ್ಲಿಂದ ತರ್ತೀಯಾ? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಜಾನಿ, ನಾನು ಅರೇಂಜ್ ಮಾಡ್ತೀನಿ. ವರ್ಷ ಪೂರ್ತಿ ಕೆಲಸ ಮಾಡ್ತಿದ್ರೆ ಹೇಗೆ ಹೇಳಿ? ಈ ರೀತಿ ಔಟಿಂಗ್ ಹೋಗ್ಬಿಟ್ಟು ಬಂದ್ರೆ ಮನ್ಸ್ಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಅಲ್ಲಿ ನಾವು ಮದ್ವೆ ಆದ ಹೊಸರಲ್ಲಿ ಕೊಡಚಾದ್ರಿ ಬೆಟ್ಟ ನೋಡಕ್ ಹೋಗಿದ್ವಿ, ನೆನ್ಪಿದ್ಯಾ? ನೆನ್ಪಿದೆ ಜಾನಿ, ನಾವು ಬೆಳಗ್ಗೆ ಬೇಗ ಎದ್ದು ಬೆಟ್ಟ ಹತ್ತಿ ಸನ್ರೈಸ್ ನೋಡಕ್ ಹೋಗಿದ್ವಿ. ಅದೆಷ್ಟು ಬ್ಯೂಟಿಫುಲ್ ಆಗಿತ್ತು ಅಲ್ವಾ? ನೀನ್ ಸನ್ರೈಸ್ ನೋಡ್ತಾ ಮೈ ಮರ್ತು ಬಿಟ್ಟಿದ್ದೆ. ನಾನು ಬೆಟ್ಟದ ತುದಿಲಿ ತಲೆ ಸುತ್ತ ಬಂದು ಬೆಟ್ಟದ ಕೆಳಗೆ ಬಿದ್ದೋಗ್ಬಿಟ್ಟಿದ್ದೆ. 10 ದಿವಸ ಆದ್ಮೇಲೆ ನಿನ್ ಕೈಗೆ ಸಿಕ್ತೆ, ನೆನ್ಪಿಲ್ವಾ? ನೆನ್ಪಿದೆ ಜಾನಿ, ಆ 10 ದಿನ ನೀವ್ ಯಾವ್ದೋ ಬೆಟ್ಟಳ್ಳಿ ಅನ್ನೋ ಊರಲ್ಲಿದ್ರಿ. ಅಲ್ಲಿಂದ ವಾಪಸ್ ಬಂದ್ಮೇಲೂ ನಾನು ಯಾರು ಅಂತ ನಿಮಗ್ ನೆನ್ಪೇ ಇರ್ಲಿಲ್ಲ. ಹೌದು ಮಧು, ನನಗ್ ಬೆಟ್ಟದಿಂದ ಬಿದ್ದಿದ್ದಷ್ಟೇ ನೆನ್ಪಿದೆ. ಅಷ್ಟು ದಿವಸ ನಾನು ಎಲ್ಲಿದ್ದೆ, ಯಾರ ಜೊತೆ ಇದ್ದೆ, ಏನ್ ಮಾಡ್ತಿದ್ದೆ, ಯಾವುದು ನೆನ್ಪಿಲ್ಲ. ಓಹೋ, ಅಣ್ಣಯ್ಯಪ್ಪನವ್ರಿಗೆ ಆ 10 ದಿನಗಳು ಯಾರ ಜೊತೆಗಿದ್ರು, ಯಾನ್ ಮಾಡ್ತಾ ಇದ್ರು ಅನ್ನೋದು ನೆನಪಿಲ್ಲ. ಇಷ್ಟು ಸಾಕು. ಜಾನಿ, ನಾನು ಬೆಟ್ಟದ ಸುಂದ್ರಿ. ನನ್ನ ನೆನಪು ನಿನಗಿರಲ್ಲ ಅಂತ ಗೊತ್ತು, ಆದ್ರೆ ನಾನು ನಿನ್ನ ನೆನಪಲ್ಲೇ ಉಸಿರಾಡ್ತಾ ಇದ್ದೀನಿ. ನೀನು ನನ್ನ ಜೊತೆ ಇದ್ದಿದ್ದು 10 ದಿವಸ, ಆದ್ರೆ ನನ್ಗದು 10 ಜನ್ಮ ಜೊತೆಲಿದ್ರೆ ಅನ್ನಿಸ್ತು. ನಿನ್ಗೆ ನೆನ್ಪಿದ್ಯಾ, ನಾವು ತಲಕಾಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು, ರಾಜ ಸೀಟಲ್ಲಿ ಇಬ್ರು ಕೈ ಇಟ್ಕೊಂಡು ಓಡಾಡಿದ್ದು, ನಿಸರ್ಗಧಾಮದಲ್ಲಿ ನೀನು ನನ್ಗೊಂದ್ ಜೊತೆ ಬಳೆ ಕೊಡ್ಸಿದ್ದು, ಅಬ್ಬಿ ಫಾಲ್ಸ್ ಅಲ್ಲಿ ನಾನು ಬೇಡ ಅಂದ್ರೂ ಈಜಾಡೋಕ್ ಹೋಗಿ ನೀರು ಕುಡ್ದದ್ದು, ಆಮೇಲೆ ನಾನು ನಿನ್ನನ್ನು ಆರೈಕೆ ಮಾಡಿದ್ದು. ನೀನು ಆ 10 ದಿನ ನನ್ನ ಜೊತೆ ನನ್ನ ರೂಮಲ್ಲೇ ಇದ್ದದ್ದು ನೆನ್ಪಿದ್ಯಾ? ನೀನು ಹೊರಡ್ಬೇಕಾದ್ರೆ ಆದಷ್ಟು ಬೇಗ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದ್ರೆ ಇಲ್ಲಿವರೆಗೂ ನೀನು ಸುಳಿವೇ ಇಲ್ಲ. ಅದಕ್ಕೆ ನಾನು ನಿನ್ನ ಅಡ್ರೆಸ್ ತಗೊಂಡು ಇಲ್ಲಿ ಪತ್ರ ಬರೀತಾ ಇದ್ದೀನಿ. ಅಡ್ರೆಸ್ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನನಗೆ ನೀನು ಸಿಗೋದು ಮುಖ್ಯ. ಈ ಬೆಟ್ಟದ ಸುಂದರಿ ಹೃದಯಕ್ಕೆ ಯಾವಾಗ ಬಂದು ಸೇರ್ತೀಯ? ಜಾನಿ! ಅಣ್ಣಯ್ಯಪ್ಪನವ್ರೇ, ಜಾನಿ! ಅಂದೇ ಹೆಸರಮ್ಮ, ನನಗೆ ಗೊತ್ತಿದೆ. ಏನಾಯ್ತು ಡಾರ್ಲಿಂಗ್, ಯಾಕೆ ಹಿಂಗ್ ಕಿರ್ಚ್ಕೋತಿದ್ಯಾ? ಯಾವ್ದಿದ್ ಪತ್ರ? ನಿಮ್ ಗರ್ಲ್ ಫ್ರೆಂಡ್ ಬರ್ದಿರೋದು. ನನ್ ಗರ್ಲ್ ಫ್ರೆಂಡಾ? ಪಕ್ಕದಲ್ಲೇ ಇದ್ಕೊಂಡು ಯಾಕೆ ಬರೆಯೋಕೋದೆ? ಹಳೆದೆಲ್ಲ ನೆನ್ಪಾಯ್ತಾ? ಹಳೆದನ್ನೆಲ್ಲ ನೆನ್ಪಿಸ್ಕೊಳ್ಳೋಕೆ ನಂಗೆ ತಲೆ ಕೆಟ್ಟಿಲ್ಲ. ಇದನ್ನ ನಾನ್ ಬರ್ದಿಲ್ಲ, ನಿಮ್ ಬೆಟ್ಟದ ಸುಂದರಿ ಬರ್ದಿರೋದು. ಬೆಟ್ಟ ಸುಂದ್ರಿನ? ಅವಳ್ಯಾರು? ಈ ಪತ್ರ ಓದಿ ಎಲ್ಲ ಅರ್ಥ ಆಗುತ್ತೆ. ಮಧು, ಇದೇನು ನನಗೆ ಗೊತ್ತಿಲ್ಲ, ನನ್ಗೆ ಯಾವ್ದು ನೆನ್ಪಿಲ್ಲ. ಆ ಬೆಟ್ಟದ ಸುಂದರಿ ಜೊತೆ ಓಡಾಡಿ ಇಷ್ಟೆಲ್ಲ ಮಾಡಿ ಈಗ ನೆನ್ಪೇ ಇಲ್ಲ ಅಂತೀರಾ? ಇದನ್ನ ನಂಬೇಕಾ? ಮಧು ಪ್ಲೀಸ್, ಯಾರೋ ನನ್ನ ಹೆಸರು ಕೆಡಿಸ್ಬೇಕು ಅಂತ ಹಿಂಗ್ ಮಾಡಿದ್ದಾರೆ. ಇದನ್ನೆಲ್ಲ ನಂಬೇಡ, ಇದು ಶುದ್ಧ ಸುಳ್ಳು. ಮಧುರ ಅವ್ರೆ, ಈ ಬನ್ನಿನ್ ಮಾರೋರು ಈಗಲೇ ಬರ್ಬೇಕಾ? ಇವ್ರಿಗೇನಾದ್ರೂ ಈ ಪತ್ರದ ವಿಷಯ ಗೊತ್ತಾಗ್ಬಿಟ್ರೆ ಊರಲ್ಲೆಲ್ಲ ಟಾಮ್ ಟಾಮ್ ಹೊಡೆದು ನನ್ನ ಮಾನ ಮರ್ಯಾದೆ ತೆಗೆದು ಬಿಡ್ತಾರೆ. ಅಣ್ಣಯ್ಯಪ್ಪನವ್ರೆ, ನೀವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಟ್ಬಿಟ್ಟೆನ? ಇದಕ್ಕೆ ಕತೆ ಬರೆದಿರೋನೇ ನಾನು ಅಂದಮೇಲೆ ಚಿತ್ರಕಥೆ ಬರೆಯೋದು ಗೊತ್ತಿರಲ್ವಾ? ನೀವ್ಯಾಕ್ರಿ ಬಂದ್ರಿ ಇಲ್ಲಿಗೆ? ಯಾಕ ನಾ ಬಂದ ಟೈಮ್ ಸರಿ ಇಲ್ವಾ? ನೀವು ಬರೋದೇ ರಾಂಗ್ ಟೈಮಲ್ಲಿ ಅಂದಮೇಲೆ ಅದು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿ, ನಾವೇನೋ ಪರ್ಸನಲ್ ಆಗಿ ಮಾತಾಡ್ತಿದೀವಿ, ಮೊದಲು ಜಾಗ ಖಾಲಿ ಮಾಡಿ. ತೊಂದರೆ ಇಲ್ಲ, ಆದ್ರೆ ಮಧುರ ಅವ್ರ ಮುಖ ಯಾಕ ಬಾಡಿ ಓದತ್ತ ಅವರೇ ಊಟರ ಆಗ್ಬಿಟ್ಟದೆ. ನಾವಿಬ್ರು ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾಗ ನೀವು ರೋಡ್ ರೋಮಿಯೋ ತರ ಅಡ್ಡ ಬಂದ್ರಲ್ಲ, ಅದಕ್ಕೆ ಹಾಗಿದ್ದಾಳೆ ಅಲ್ವಾ ಡಾರ್ಲಿಂಗ್? ರೊಮ್ಯಾಂಟಿಕ್ ಇಸ್ ಮೈ ಫುಡ್. ಮಧುರ ಅವ್ರೆ, ಕನ್ನಡದಲ್ಲಿ ನಾನು ಅಯ್ಯೋ ಮಧು, ಅಣ್ಣಯ್ಯಪ್ಪನವ್ರೆ ಸಮಾಧಾನ ಮಾಡ್ಕೊಳ್ಳಿ. ಮಾಡಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಮಧುರ ಅವ್ರೆ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ. ಅಣ್ಣಯ್ಯಪ್ಪನವ್ರು ನಿಮ್ಮ ಗಂಡ ಅಂದಮೇಲೆ ದೊಡ್ಡ ದೊಡ್ಡ ತಪ್ಪುಗಳೇ ಆಯ್ತಾ ಇರ್ತವೆ. ಆಗಿದ್ದಾಗೋಯ್ತು ಅಂತ ಎಲ್ಲನೂ ಬುಟ್ಟಾಕ್ಬಿಡಿ. ನೀವೇನ್ರಿ ಸಮಾಧಾನ ಮಾಡ್ತೀರಂದ್ರೆ ಇರೋದಕ್ಕೆ ಮಸಾಲೆ ಹಾಕ್ತಿರಲ್ಲ. ಅಣ್ಣಯ್ಯಪ್ಪನವ್ರೆ, ಮಸಾಲ ಹಾಕ್ತಾರ ನಾನಲ್ಲ,
ಹಟ್ಟಿಲಿರೋ ಕುಕ್ಕರ್ಲಿ ಅಡ್ಗೆ ಮಾಡ್ಕೊಳ್ಳಿ ಅಂದ್ರೆ ಕುಡ್ಕಲ್ಲಿ ಅಡ್ಗೆ ಮಾಡೋದು ನಿಮ್ಗೆ ಬೇಕಿತ್ತ? ಬೆಟ್ಟ ಸುಂದ್ರ ವಿಷಯ ನನಗೆ ಗೊತ್ತಿಲ್ವಾ? ಯಾವ ಬೆಟ್ಟ ಸುಂದ್ರನು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ದಿನ ಅವ್ರ ಜೊತೆಗೆ ಇದ್ದು ಬಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಪತ್ರ ಓದ್ತಿದ್ರಲ್ಲ ಆಗ್ಲೇ ಗೊತ್ತಾಯ್ತು. ಮಧು ಮಧು ಪ್ಲೀಸ್ ಬಾಗ್ಲು ತೆಗಿ. ಏನ್ ಮಾಡ್ತಿದ್ಯಾ ಮಧು? ಬಚ್ಚಲ್ ಮನ್ಗೆ ಹೋಗಿ ಆನ್ ಮಾಡಿರೋ ಅಣ್ಣ ಯಪ್ಪನವ್ರೆ ನೀರು ಇಕ್ಕತ್ತಾ ಇರ್ತಾರೆ. ದೇವ್ರೇ, ನಿಮ್ಗೆ ಮಧು ಬಗ್ಗೆ ಗೊತ್ತಿಲ್ಲ. ಅವಳು ಕೋಪ ಬಂದಾಗ ಏನ್ ಮಾಡ್ತಾಳೆ ಏನ್ ಮಾಡ್ಕೋತಾಳೆ ಅಂತ ಅವಳಿಗೆ ಗೊತ್ತಿರಲ್ಲ. ಅದನ್ನ ತಿಳ್ಕೊಳಕ್ಕೆ ತಾನೆ ನಾ ಬಂದಿರೋದು. ಇವೆಲ್ಲ ಆಗಿದ್ದು ನಿಮ್ಮಿಂದ. ನೀವು ನೆಟ್ಗಿದ್ದಿದ್ರೆ ಅವ್ರು ಇವತ್ತು ಈ ತರ ಮಾಡ್ಕತ್ತಿದ್ರ. ಇಲ್ಲಿ ಸಮಾಧಾನ ಮಾಡಿ ನಾ ಕರೆಸ್ತೀನಿ. ಮಧುರ ಅವ್ರ ಮಧುರ ಮಧುರ ಅವ್ರ ಮಧು ಪ್ಲೀಸ್ ನನ್ ಮಾತು ಕೇಳು. ನಾನ್ ಯಾರ ಮಾತನ್ನು ಕೇಳಲ್ಲ. ನಿಮ್ ಹತ್ರ ಮಾತಾಡೋಕು ನಂಗೆ ಇಷ್ಟ ಇಲ್ಲ. ನಾನು ಒಂಟಿಯಾಗಿರ್ಬೇಕು. ಇಬ್ರು ಆಚೆ ಹೋಗಿ. ನಾವೆಲ್ರಿಗೂ ಆಗಲ್ಲ. ನಿಮ್ ಒಂಟಿಯಾಗಿ ಬಿಟ್ಬಿಟ್ರೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ನಾ ಹೆಂಗ್ ಬದುಕಿರಕಾದ್ದು? ಅಲ್ಲ ನಿಮ್ ಮಿತಾಯಿಸಿಯಾಗಿ ನಾ ಹೆಂಗ್ ಬದುಕಿರಕಾದ್ದು ಅಂದಿ. ಗಂಡ ಈ ರೀತಿ ಮಾಡಿದ ತಕ್ಷಣ ಕೆರೆನ ಬಾವಿನ ನೋಡ್ಕೊಳಕ್ ನಾನು ಹಳ್ಳಿ ಗುಗ್ಗು ಅಲ್ಲ. ಈ ಜನರೇಷನ್ ಹುಡುಗಿ. ಮುಳ್ಳನ್ನ ಮುಳ್ಳಿಂದ ಹೇಗ್ ತೆಗಿಬೇಕಂತ ನನಗೆ ಚೆನ್ನಾಗ್ ಗೊತ್ತು. ನೀವನ್ ಹೊರಡ್ಬೋದು. ಪುಟ್ಮಲಿ ಅವ್ರ ಪುಟ್ಮಲಿ ಅವ್ರ ಪುಟ್ಮಲಿ ಅವ್ರ ವಾ ಅನಾಯಪ್ನವ್ರೆ, ನಿಮ್ಮಂತ ಮೋಸ್ಕಾರ ತಾವ್ ಪುಟ್ಮಲ್ಲಿ ಮಾತಾಡಲ್ಲ. ಬಿಡ್ಬೋದು ಗಾಡಿಯ. ನಿಮಗ್ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ಪುಟ್ಟಮಲ್ಲಿ ಅವ್ರಿಗಿದೆ. ಈಗಾಗ್ಲೇ ಜೀವನದಲ್ಲಿ ನೊಂದು ಬೆಂದು ಬದನೆಕಾಯಿ ಆಗ್ಬಿಟ್ಟಿದ್ದೀನಿ. ನೀವು ಮತ್ತೂ ಫ್ರೈ ಮಾಡಬೇಡಿ, ಆಮೇಲೆ ಸುಟ್ಟು ಕರಕಲಾಗ್ಬಿಡ್ತೀನಿ. ಪುಟ್ಟಮಲ್ಲಿ ಅವ್ರೆ, ನಿಮಗ್ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅದು ಅನಾಯಪ್ನವ್ರೆ, ಪುಟ್ಮಲ್ಲಿ ತಾವ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಸೋ ಅವಶ್ಯಕತೆ ಇಲ್ಲ. ನೀವೆಂತ ಡುಬಾಕು ಅಂತ ಎಲ್ರಿಗೂ ಗೊತ್ತು. ಹಂಗೆಲ್ಲ ಹೇಳ್ಬೇಡಿ. ಚಂದನ್ ಅವರು ಸಾನಿ ನೀಚ್ ಪರ್ಸನ್. ನಾನು ಅತ್ತ ಕಮ್ಮಿ ಹೇಳ್ತಾ ಇರೋದು. ನೋಡ್ರೆ, ಅವ್ರು ಹೇಳ್ತಿರೋದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರಿ ಜಾಡ. ನೀವೇನೇ ಹೇಳಿದ್ರು ನಾನು ನಂಬಲ್ಲ ಅನ್ನಿ. ಇವ್ರ ಕೆಲಸ ಇಲ್ಲದೆ ಇರ್ಬೋದು, ಕೈ ಖಾಲಿ ಇದ್ರು ಕೈ ಹಿಡ್ದವ್ರನ್ನ ಬಿಟ್ಟು ಬ್ಯಾರವ್ರ ಕೈ ಹಿಡಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಲವ್ ಯು ಪುಟ್ಟಮಲ್ಲಿ ಅವರೇ. ಐ ಲವ್ ಯು ಅವರ್ ಸ್ಟೇಟ್ಮೆಂಟ್ ಅಂದೆ. ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ಈ ಜೀವನ ಪೂರ್ತಿ ಋಣಿ ಆಗಿರ್ತೀನಿ. ಅಯ್ಯ, ಋಣದ ಮಾತು ಯಾಕೆ ಆಡರಿ? ನಿಮ್ ಮುಖ ನೋಡಿದ್ರೆ ಗೊತ್ತಾಯ್ತದೆ ಏನು ತಿನ್ನಿಲ್ಲ ಅಂತ. ಕೂತ್ಕೊಳ್ಳಿ, ನಾಷ್ಟ ತಕ್ಕ ಬರ್ತೀನಿ. ಅಣ್ಣಯ್ಯಪ್ಪನವ್ರೆ, ನಿಮ್ಮ ಖತರ್ನಾಕ್ ಆಟ ಪುಟ್ಮಲ್ಲಿ ಮುಂದೆ ನಡಿಬೋದು, ಮಧುರ ಅವ್ರ ಮುಂದೆ ನಡೆಯಲ್ಲ. ಸದ್ಯಕ್ಕೆ ಏನು ನಡೆಯೋದು ಬೇಡ. ಮುಂದೆ ಹೇಗೆ ನಡೆಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವೀಗ ನಿಮ್ಮ ಗುಜ್ರಿ ಅಂಗಡಿಗೆ ರೈಟ್ ಹೇಳಿ. ಆಮೇಲೆ ಪುಟ್ಮಲ್ಲಿ ಕಂಬಳಿ ಹುಳನ ಆಚ್ಕಾಕ್ಬಿಟ್ಟು ಬಾಗ್ಲಾಕಮ್ಮೆ. ಮುಖ ತೋರಿಸ್ಬೇಡ ಅಂದ್ಯಲ್ಲ, ಅದಕ್ಕೆ ಮುಖ ಮುಚ್ಕೊಂಡು ಬಂದೆ. ನೀವು ಮುಖ ಮುಚ್ಕೊಂಡಿದ ತಕ್ಷಣ ನೀವು ಮಾಡಿರೋ ಕೆಟ್ಟ ಕೆಲಸ ಎಲ್ಲ ಮುಚ್ಚೋಗಲ್ಲ. ಇಲ್ಲಿ ಆಚೆ ಹೋಗಿ. ಮಧು ಪ್ಲೀಸ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನನ್ನ ನಂಬು. ಹಾಗಾದ್ರೆ ಆ ಪತ್ರದಲ್ಲಿ ಬರ್ದಿರೋದೆಲ್ಲ ಸುಳ್ಳ? ಹೌದು, ಸುಳ್ಳು. ಯಾರೋ ನನ್ನ ಫೂಲ್ ಮಾಡಬೇಕು ಅಂತ ಹೀಗೆ ಮಾಡಿದ್ದಾರೆ. ನಿನ್ನಂತ ಬೆಳದಿಂಗಳು ಬಾಲೆ ಜೊತೆಲಿರುವಾಗ ನಾನು ಯಾವ ಬೆಟ್ಟ ಸುಂದರಿ ಹಿಂದೆ ಹೋಗ್ಲಿ? ನೀವು ಫೂಲ್ ಅಂತ ಎಲ್ರಿಗೂ ಗೊತ್ತು. ಮತ್ತೆ ನಿಮ್ಮ ಫೂಲ್ ಮಾಡಕ್ ಯಾರು ಬರ್ತಾರೆ? ಅದು ಈ ಜನಗಳೇ ಹೀಗೆ. ದುಡ್ಕೊಂಡು ತಿನ್ನೋರ್ಗಿಂತ ಆಯ್ಕೊಂಡು ತಿನ್ನೋರ್ ಮೇಲೆ ಕಣ್ ಜಾಸ್ತಿ. ಅದ್ರಲ್ಲೂ ನನ್ನಂತ ಇನ್ನೋಸೆಂಟ್ ಒಳ್ಳೆಯವ್ರ ಕಂಡ್ರೆ ಜನಕ್ಕೆ ಆಗಲ್ಲ. ನಿನ್ ಮೇಲೆ ಆಣೆ, ನಾನೇನ್ ತಪ್ಪು ಮಾಡಿಲ್ಲ. ನನ್ ಮೇಲೆ ಆಣೆ ಇಟ್ಟು ನನ್ನ ಬೇಗ ಮೇಲ್ ಕಳ್ಸಿ ಆ ಬೆಟ್ಟದ ಸುಂದ್ರಿನ ಇಲ್ಲಿ ಕರ್ಕೊಂಡ್ಬಂದು ಮದ್ವೆ ಆಗ್ಬೇಕಂತಿದ್ದೀರಾ? ನಿಂಗೆ ಹೇಗೆ ಹೇಳೋದು ನನಗೆ ಅರ್ಥನೇ ಆಗ್ತಿಲ್ಲ. ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಪ್ಲೀಸ್ ನನ್ನ ನಂಬು. ಪ್ಲೀಸ್ ಮಧು, ಪ್ಲೀಸ್ ಡಾರ್ಲಿಂಗ್, ಪ್ಲೀಸ್. ಗೌಡ್ರಿ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ? ಹಲೋ ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಒಟ್ಟಿಗೆ ಬಂದಿದ್ದಾರ? ಇಲ್ಲೇ ಇದ್ದಾರೆ. ಅವರು ನಿಮ್ಮ ತಗ ಕ್ಷಮೆ ಕೇಳಿದ್ರ? ಕೇಳಿದ್ರು. ಕೇಳಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಮಧುರ ಅವ್ರೆ, ಅಣ್ಣಯ್ಯಪ್ಪನವರು ಒತ್ತರೆಯಿಂದ ನಮ್ಮ ಹೊಟ್ಟಿಲಿದ್ದಕ್ಕ ನಮ್ಮ ಹೊಟ್ಟೆ ಅರ್ಧ ರೇಷನ್ನೇ ಕಮ್ಮಿ ಆಗ್ಬಿಟ್ಟದ. ಇನ್ನಿ ಗೌಡ್ರು ಏನು ಹೇಳ್ತಿದ್ದಾರೆ? ಶಟ್ ಅಪ್. ಸಾರಿ ಗೌಡ್ರೆ, ಶಟ್ ಅಪ್ ಅಂದಿದ್ದು ನಿಮ್ಗಲ್ಲ, ಜಾನಿಗೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರಿಗೆ ಒತ್ತರೆಯಿಂದ ಬುದ್ಧಿವಾದ ಹೇಳಿ ಸಾಕಾಯ್ತು ಅನ್ನಿ. ಅವ್ರು ಒಪ್ಪನೇ ಇಲ್ಲ. ಕೊನೆಗೆ ಅವ್ರ ಕೈನೇ ಕಾಲು ಅಂತ ಹಿಡ್ಕೊಂಡು ಬೇಡ್ಕೊಂಡು, ಅಣ್ಣಯ್ಯಪ್ಪನವ್ರೆ ಆಗಿರೋ ತಪ್ಪು ಆಗೋಗ್ಬಿಟ್ಟದೆ, ಆದ್ದರಿಂದ ಮಧುರ ಅವ್ರಿಗೆ ತೊಂದರೆ ಕೊಡಬೇಡಿ, ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ಆ ಬೆಟ್ಟ ಸುಂದರಿನ ಒಟ್ಟಿಗೆ ಕರ್ಕೊಂಬಂದು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಅಂತ ಹೇಳ್ದು. ಅದಕ್ಕೆ ಅವರು ಒಪ್ಕೊಂಡು ನಿಮಗೆ ಸಮಾಧಾನ ಮಾಡ್ತೀನಿ ಅಂತ ಬಂದರು. ಗೌಡ್ರ, ನೀವು ಹೇಳ್ತಿರೋದು ನಿಜಾನಾ? ಅಯ್ಯೋ, ಅಣ್ಣಯ್ಯಪ್ಪನವ್ರ ಆಣೆಗೂ ದಿಟಾನಿ.
ಗೌಡ್ರ ವಂಶ ಎದುರಾಕಂಡವ್ರ ಧ್ವಂಸ. ಅಣ್ಣಯ್ಯಪ್ಪನವ್ರೆ, ಇವತ್ತು ನಾನು ನಿಮ್ಗೆ ಬ್ಯಾನ್ಸ್ ಅಲ್ಲ, ಮಧುರ ಅವರೇ ನಿಮ್ಗೆ ಬ್ಯಾನಿಸ್ತಾರೆ. ಏನಾಯ್ತು ಮಧು? ಗೌಡ್ರು ಏನು ಹೇಳಿದ್ರು? ಇನ್ನೊಂದು ಕ್ಷಣ ನನ್ನ ಕಣ್ಮುಂದೆ ಇದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಗೆಟ್ ಔಟ್. ಮಧು ಅಲ್ಲ, ಐ ಸೆಡ್ ಗೆಟ್ ಔಟ್. ಯಾನ ಇದು ಜಂದನವರು ಕ್ವಾಣೆಲಿ ಮಧುರಾತವ್ ಮಲ್ಕದ್ಬಿಟ್ಟು ಸೋಫಾ ಮೇಲೆ ಮಲ್ಕೊಂಡವ್ರಲ್ಲ. ಜಂದನವ್ರೆ, ಜಂದನವ್ರೆ, ಜಂದನವ್ರೆ. ಗುಡ್ ಮಾರ್ನಿಂಗ್ ಪುಟ್ಟಬಳ್ಳಿ ಅವರೇ. ವೆರಿ ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಯಾನ ಇದು ರೂಮಲ್ಲಿ ಮಧುರವ್ರ ಜೊತೆ ಮಲ್ಕೊಳ್ಳೋದ್ಬಿಟ್ಟು ಇಲ್ಲಿ ಮಲ್ಕೊಂಡಿದ್ದೀರಿ. ಮಧುರವ್ರ ಆಚೆಗೆ ಆಚೆಗೆ ಹಾಕೋದು ಅವಳು ಜನ್ಮಸಿದ್ಧ ಹಕ್ಕಲ್ವ ಪುಟ್ಟಮಲ್ಲಿ ಅವರೇ. ಯಾರ ಮನೇಲೋ ಗ್ಯಾಸ್ ಹತ್ತಲಿಲ್ಲ ಅಂದ್ರೆ, ಇನ್ಯಾರ ಮನೇಲೋ ಉಪ್ಪಿಟ್ಟಿಗೆ ಉಪ್ಪು ಕಡಿಮೆ ಆಗಿದೆ ಅಂದ್ರೆ, ಇನ್ಯಾರ್ದೋ ಮನೇಲಿ ಕೊಳೆಯಲ್ಲಿ ನೀರು ಬರಲಿಲ್ಲ ಅಂದ್ರೆ ನನ್ನನ್ನೇ ಅವಳು ಆಚೆಗೆ ಹಾಕೋದು. ಇಲ್ಲಿ ಬಂದು ಮಲ್ಗಿರೋದು ಅವಳಿಗೆ ಗೊತ್ತಿಲ್ಲ, ಗೊತ್ತಾದ್ರೆ ಒದ್ದು ಆಚೆಗೆ ಹಾಕ್ಬಿಡ್ತಾಳೆ. ಆಚೆಗೆ ಹಾಕಿದ್ಮೇಲೆ ನಮ್ಮ ಮುಟ್ಟಿಗೆ ಬಂದು ಮಲ್ಕೊಳತ್ತಾನೆ. ಬರೋಣ ಅಂತಿದ್ದೆ ಪುಟ್ಟಮಲ್ಲಿ ಅವರೇ, ನಿಮ್ಮ ಬೆಡ್ರೂಮಲ್ಲಿ ಗೌಡ್ರು ಇರ್ತಾರಲ್ಲ ಅದಕ್ಕೆ ಬರಲಿಲ್ಲ. ಅಂದ್ರೆ ಗೌಡ್ರು ಬೇಜಾರಾಗುತ್ತೆ ಅಂತ ಬರಲಿಲ್ಲ. ಅಯ್ಯ, ನಮ್ಮ ಬಾಬಣ್ಣ ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ನೀವು ಬಂದು ಗೋಸ್ಟ್ ರೂಮಲ್ಲಿ ಮಲ್ಕೋಬೋದಿತ್ತು. ಪುಟ್ಟಮಲ್ಲಿ ಅವರದು ಗೋಸ್ಟ್ ರೂಮ್ ಅಲ್ಲ, ಗೆಸ್ಟ್ ರೂಮ್. ಇದ್ರೆ ಚಾಡ ಅಲ್ಲೇ ಮಲ್ಕೋಬೋದಿತ್ತು. ನಿಮ್ ಕಷ್ಟ ನನ್ ಕೈ ನೋಡಕ್ಕಾಯ್ತಲ್ಲ. ಇರಿ ಮಧುರ ಅವ್ರ ತಾವು ಮಾತಾಡ್ತೀರಿ. ಬೇಡ ಪುಟ್ಟಮಲ್ಲಿ ಅವರೇ, ನನ್ನಿಂದ ನಿಮ್ಗೆ ಬೇಜಾರಾಗೋದು ನನಗಿಷ್ಟ ಇಲ್ಲ. ಏನು ಆಗಲ್ಲ, ಇರಿ. ಮಧುರ ಅವ್ರೆ, ಮಧುರ ಅವ್ರೆ, ಮಧುರ ಅವ್ರೆ. ಇದೇ ನೋಡಿ ಮಧುಗೂ ನಿಮಗೂ ಇರೋ ವ್ಯತ್ಯಾಸ. ಹೆಂಡತಿ ಆದವಳು ಮನೆಯಿಂದ ಹೊರಗಾಕೋಕೆ ನೋಡ್ತಿದ್ದಾಳೆ, ಆದ್ರೆ ನೀವು ಮನೆ ಒಳಗೆ ಕರ್ಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀರಾ. ಮಧುರ ಅವ್ರೆ, ಏನ್ ಪುಟ್ಮಲ್ಲಿ ಅವರೇ, ಬೆಳಗ್ಗೆನೆ ನಮ್ಮನೆಗೆ ಬಂದಿದ್ದೀರಾ? ಆ ವಿಷಯ ಬಿಡಿ. ನೀವು ಮಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಅನ್ನಿ. ನಾನೇನ್ ಮಾಡ್ದೆ? ಚಂದನವ್ರನ್ನ ಆಚೆ ಹಾಕೋದು ಸರಿಯಲ್ಲ ಅನ್ನಿ. ಇವರು ನಿಮ್ ಗಂಡ. ಪುಟ್ಟಮಲ್ಲಿ ಅವರೇ, ಅವ್ರೆಂತ ಕೆಲಸ ಮಾಡಿದಾರಂತ ನಿಮಗೆ ಗೊತ್ತಿಲ್ಲ. ನನ್ನ ಮದ್ವೆ ಆಗಿದ್ರು ಬೆಟ್ಟದ ಸುಂದ್ರಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಅವ್ರನ್ನ ಆಚೆ ಹಾಕೋದು ತಪ್ಪು ಅನ್ನಿ. ನಿಮಗೊಂದು ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಬೈ ಚಾನ್ಸ್ ಗೌಡ್ರು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಈ ಮಧುರ ಲಾಜಿಕ್ ಪಾಯಿಂಟ್ ಹಾಕಿ ಪುಟ್ಟಮಲ್ಲಿ ಅವ್ರನ್ನ ಅಡ್ಡದಾರಿ ಹಿಡಿಯುವಾಗ ಮಾಡ್ಬಿಟ್ಲು. ಪಾಪ, ನನ್ನಿಂದ ಪುಟ್ಟಮಲ್ಲಿ ಅವ್ರಿಗೆ ಅವಮಾನ ಆಗ್ತಾ ಇದೆ. ಮಧು, ನನ್ನ ತಪ್ಪಿಗೆ ಪುಟ್ಟಮಲ್ಲಿ ಅವ್ರಿಗೇನು ಅನ್ಬೇಡ. ನೀವು ಮಧ್ಯ ಮಾತಾಡೋ ಅವಶ್ಯಕತೆ ಇಲ್ಲ ಜಾನಿ. ಪುಟ್ಟಮಲ್ಲಿ ಅವರೇ, ನಿರಪರಾಧಿ ಜಾನಿ ಹೆಸರಲ್ಲಿ ಇನ್ನೊಂದು ಲೆಟರ್ ಬಂದಿದೆ. ನನ್ನ ಪ್ರೀತಿಯ ಜಾನಿ, ನಿಮ್ಗೆ ಒಂದು ವಿಷಯ ಹೇಳೋದು ಮರ್ತಿದ್ದೆ. ನಮ್ಮಿಬ್ಬರ ಪ್ರೀತಿಯ ನೆಲದಲ್ಲಿ ಒಂದು ಮುದ್ದಾದ ಸೂರ್ಯಕಾಂತಿ ಹೂ ಅರಳಿದೆ. ಅದಕ್ಕೀಗ 5 ವರ್ಷ ತುಂಬಿದೆ. ಓ ಮೈ ಗಾಡ್ ಜಾನಿ, ಈ ಪಾಟಲ್ಲಿ ನೀರ್ ಹಾಕಿ ಗಿಡ ಬೆಳೆಸಿ ಹೂ ಅರಳಿಸ್ಬಿಟ್ಟಿದ್ದೀರಾ? ನೀವಾಗ ತೋಟದಲ್ಲಿ ಹೂವು ಬೆಳ್ಸಕ್ ಶುರು ಮಾಡಿದ್ರಿ. ಮಲ್ಲಿ ಅವರ, ನಾವು ಹೂ ಬಗ್ಗೆ ಮಾತಾಡ್ತಿಲ್ಲ, ಮಗು ಬಗ್ಗೆ ಮಾತಾಡ್ತಿದ್ದೀನಿ. ಬೆಟ್ಟದ ಸುಂದ್ರಿಗೆ 5 ವರ್ಷದ ಮಗು ಇದೆಯಂತೆ. ಇದನ್ನೆಲ್ಲ ನಾನು ನಂಬಲ್ಲ. ಇದೆಲ್ಲ ಸುಳ್ಳು ಸುಳ್ಳು ಸುಳ್ಳು. ದೇವ್ರೆ, ನನ್ನ ಜೀವನದಲ್ಲಿ ಯಾಕಪ್ಪ ಈಗ ಆಟ ಆಡ್ತಿದ್ಯಾ? ಈ ಲೆಟರ್ನೆಲ್ಲ ಬರೀತಿರೋದು ಯಾರು? ವಾ ಅಣ್ಣಪ್ಪನವ್ರೆ, ಪತ್ರ ಕೈಯಲ್ಲೇ ಇರ್ಬೇಕಾದ್ರೆ ಸುಳ್ಳು ಯಾಕೆ ಹೇಳಿರಿ? ಯಾನ್ ನಡೀತಾ ಇದ್ದು? ಬಾಬಣ್ಣ, ಇವ್ರ ಬೆಟ್ಟದ ಸುಂದ್ರಿಗೆ 5 ವರ್ಷದ ಕೂಸಿದ್ದಂತೆ. 5 ವರ್ಷದ ಕೂಸಿದ್ದ ಅಣ್ಣಪ್ಪನವ್ರೆ, ಕಂಗ್ರ್ಯಾಚುಲೇಷನ್. ಅಂತೂ ನನ್ನ ಚಿಕ್ಕಪ್ಪನ ಮಾಡ್ಬಿಟ್ರಿ. ಪಾರ್ಟಿ ಕೊಡ್ಸಲ್ವಾ? ನಿಮ್ಮ ಅಜ್ಜಿ ಪಿಂಡ ಕೊಡ್ತೀನಿ. ಅಲ್ಲರೇ, ಹಳ್ಳಕ್ ಬಿದ್ದಿರೋನ್ನ ಕೈ ಹಿಡ್ದು ಎತ್ತೋದ್ ಬಿಟ್ಟು ಎಲ್ಲರೂ ಸೇರಿ ಚಪ್ಪಡಿ ಕಲ್ಲು ಎಳಿತಿದ್ದೀರಾ? ನಾವೇನ್ ಚಪ್ಪಲಿ ಕಲ್ಲು ಎಳಿತಾ ಇಲ್ಲ. ನಾವ್ ಎಳಿಯಕ್ ಮುಂಚೆ ನೀವೇ ಕೆಳಗೋಗ್ ಮನಿ ಕಂಡ್ರೆ ನಾವೇನ್ ಮಾಡಕ್ಕದ್ದು? ಮಧು ಪ್ಲೀಸ್, ಇದನ್ನೆಲ್ಲ ನಂಬೇಡ. ನನ್ನ ಹತ್ರ ಮಾತಾಡ್ಬೇಡಿ ಜಾನಿ. ನೀವು ಆ ಬೆಟ್ಟದ ಸುಂದ್ರಿ ತರ ಒಂದ್ ಬೆಟ್ಟದ ಹೂ ತಗೊಂಬಂದ್ ಮನೇಲಿ ಇಟ್ಕೊಳ್ಳಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಇದೇನಪ್ಪ, ಮಧುರವ್ರು ಅಟ್ಟಿ ಬುಟ್ಟು ಹೋಯ್ತೀನಿ ಅಂತಾರೆ. ಅವ್ರು ಅಟ್ಟಿ ಬುಟ್ಟು ಹೊಂಟಾರೆ ನಾ ಏನ್ ಮಾಡ್ಲಿ? ಮಧುರವ್ರೆ, ನೀವು ಯಾವುದೇ ಕಾರಣಕ್ಕೂ ಅಟ್ಟಿ ಬುಟ್ಟು ಹೋಗ್ಬಾರ್ದು. ಅವ್ರ ಜೊತೆಗೆ ಇರಕ್ಕೆ ಇಷ್ಟ ಏನಿಲ್ಲ ಅಂದ್ರೆ ನನ್ನ ಜೊತೆಗೆ ಬಂದ್ಬಿಡಿ. ಅಂದ್ರೆ ನಮ್ಮಟ್ಟಿಗೆ ಬಂದಿದ್ದು ಬಿಡಿ, ನಾವಿಬ್ರು ನಿಮ್ಮನ್ನ ಚಂದ ನೋಡ್ಕೊತೀವಿ. ನಿಮ್ಮನ್ನ ಎಲ್ಲೂ ಹೋಗಕ್ ಬಿಡಲ್ಲ. ನನ್ನ ಜೊತೆ ನಮ್ಮ ಮಟ್ಟಿಗೆ ಬನ್ನಿ, ಹೋಗೋ ಬನ್ನಿ. ಮಧು, ಅಣ್ಣಪ್ಪನವ್ರೆ, ನಿಮ್ಮ ಮಟ್ಟಿನೇ ಬೆಟ್ಟ ಅನ್ಕಳಿ. ಎಷ್ಟು ಸತಿ ಬೇಕಾದ್ರೂ ಹತ್ಕೊಳ್ಳಿ, ಎಷ್ಟು ಸತಿ ಬೇಕಾದ್ರೂ ಇಳ್ಕೊಳ್ಳಿ. ಅದ್ರ ಜಾರ್ದಾರ ಥರ ನೋಡ್ಕೊಳ್ಳಿ. ಮಧು, ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಮಧು. ಅಷ್ಟು ದೊಡ್ಡ ಮಂಚದ ಮೇಲೆ ನಾನು ಒಬ್ಬನೇ ಮಲ್ಗಕ್ಕೆ ಬೇಜಾರಾಗುತ್ತೆ. ಹಾಗಾದ್ರೆ ಕಟ್ ಮಾಡಿ ಬಿಸಾಕ್ಬಿಡಿ. ನಿಮ್ಮ ಜೊತೆ ಪುಸ್ತಕ ನನಗೂ ಇಷ್ಟ ಆಗ್ತಾ ಇಲ್ಲ. ಮಧು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ವಾಯ್ಸ್ಗೆ ಏನಾಯ್ತು? ಅದು ನೀವು ನನಗೆ ಮೋಸ ಮಾಡಿಬಿಟ್ರಲ್ಲ,
ಅದಕ್ಕೆ ಹರಳೆಣ್ಣೆ ಕುಡಿಯೋಕೆ ಹೋಗಿ ಫ್ರಿಡ್ಜಲ್ಲಿ ಇಟ್ಟಿದ್ದು ಪ್ರಾಂದಿ ಕುಡಿದ್ಬಿಟ್ಟೆ. ಎಂತ ಕೆಲಸ ಮಾಡಿದೆ ಮಧು, ಯಾಕೆ ಹೀಗೆ ಮಾಡಿದೆ? ನೀವು ನನಗೆ ಡಿವೋರ್ಸ್ ಕೊಡಲಿ ಅಂತ. ಜಾನಿ ಪ್ಲೀಸ್ ಹೊರಟೋಗಿ. ನಿಮ್ಮ ಮುಖ ಕೂಡ ನೋಡೋಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ನಾಳೆನೇ ಡಿವೋರ್ಸ್ ಪೇಪರ್ ತಂದು ಕೊಡ್ತೀನಿ. ಅಡಕೆ ಕಬುಲ, ನಿನ್ಗೆ ಯಾರು ಬೆಟ್ಟದಲ್ಲಿ ವಾಸ ಮಾಡಂತ ಹೆಣ್ಣು ಗೊತ್ತಾ? ಇಲ್ಲ ಗೌಡ್ರೆ. ಆ ಥರ ಹೆಣ್ಣು ಸೆಟ್ ಮಾಡೋಕ್ಕದ್ದ ನಿಮ್ಗೆ ಗೌಡ್ರೆ? ನನಗೆಲ್ಲ ಕೂಡ ಅಣ್ಣ ಯಪ್ಪನವ್ರಿಗೆ. ಯಾಕೆ? ಬಾಯ್ಲಿ ಇಷ್ಟು ಮಾಡು, ಅವ್ರಿಗೆ ಸೆಟ್ ಆಗೋ ಥರ ಎಣ್ಣೆ ಸೆಟ್ ಮಾಡಿ ಜೊತೆಗೊಂದು ಕೂಸು ಇರ್ಬೇಕು. ಎಲ್ಲ ವ್ಯವಸ್ಥೆನೂ ಮಾಡಿ ಅಟ್ಟಿ ಕಳಿಸು, ಮುಂದೆ ನಾನು ನೋಡ್ಕೊತೀನಿ. ಆಯ್ತು ಗೌಡ್ರೆ. ನಿಂಗೊಂದು ಚಡ್ಡಿ ಕೊಡ್ತೀನಿ. ಜಾನಿಬಾಯ್, ಎಂತದಕ್ಕೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದು? ವಿಷಯ ಅಂತೇಳಿ ಫೋನಲ್ಲಿ ಹೇಳ್ಬೋದಿತ್ತಲ್ಲ. ಕೆಲವೊಂದು ವಿಷಯನ ನೇರವಾಗಿ ಮಾತಾಡಿದ್ರೇನೆ ಇತ್ಯರ್ಥ ಆಗೋದು ಕಣೋ. ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು. ಯಾಕೆ, ಏನಾಯ್ತು? ಮಧು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಣೋ, ಒಂದು ಸಣ್ಣ ವಿಷಯಕ್ಕೆ. ಐ ಡೋಂಟ್ ಲೈಕ್ ಇಟ್. ಒಂದಲ್ಲ ಒಂದು ದಿನ ಇದೇ ನಮ್ಮನ್ನ ಆಗ್ತಂತೇಳಿ ನನಗೆ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಆಗ್ತಂತೇಳಿ ಗೊತ್ತಿರಲಿಲ್ಲ. ನಿಮ್ಮಂತ ನಾಲ್ಕನೊಟ್ಟಿಗೆ ಒಂದು ಬ್ಯೂಟಿಫುಲ್ ಹೆಣ್ಣು ಬದುಕುದಂದ್ರೆ ತುಂಬಾ ಕಷ್ಟಪ್ಪ. ಐ ಲೈಕ್ ಇಟ್. ತರಲೆ ಆಟಗಳನ್ನೆಲ್ಲ ಬಿಟ್ಟು ನನ್ನ ಮಾತು ಕೇಳು. ನೀನ್ ನನ್ನ ಮಾತು ಕೇಳಿದ್ರೆ ನಾನು ಮಧುರು ಒಂದಾಗ್ಬೋದು. ಜಾನಿಬಾಯ್, ನೀವು ಮತ್ತು ಮಧುರ ಬಾಬಿ ಒಂದಾಗುದಾದ್ರೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೇನೆ. ಎಂತ ವಿಷಯ ಹೇಳಿ? ಇಷ್ಟು. ಐ ಲೈಕ್ ಇಟ್. ಮಧುರ ಅವ್ರೆ, ನೀವು ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಜೊತೆಗೆ ನಾವ್ನಿ ಅಂದ್ರೆ ನಿಮ್ಮ ಸಮಸ್ಯೆನ ನಾ ಬಗೆಹರಿಸ್ತೀನಿ ಅಂದು ಜೊತೆಗೆ ಕುಟ್ಮಲ್ಲಿನೂ ಒಳ್ಳೆ. ಯಾರ ಜೊತೆಗಿದ್ರೆ ಏನು ಗೌಡ್ರೆ, ಗಂಡ ಜೊತೆಗಿದ್ದಾಗ ಆಗುತ್ತಾ? ಇಷ್ಟೆಲ್ಲ ನಡೀತಿದ್ರು ಟೆನ್ಷನ್ ಮಾಡ್ಕೋಬೇಡ ಅಂದ್ರೆ ಹೇಗೆ? ಇದೆಲ್ಲ ಯಾಕೆ ಜಾನಿಗೆ ಅರ್ಥ ಆಗ್ತಿಲ್ಲ? ಅವರೆಲ್ಲ ಅರ್ಥ ಮಾಡ್ಕೊಂಡವ್ರು ಬಿಡಿ. ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಆ ಬೆಟ್ಟ ಸುಂದರಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾವ್ರೆ. ಪಾಪಣ್ಣ, ಚಂದನವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ನನ್ಗನ್ನಿಸ್ತದೆ ಇದು ಸುಳ್ಳು ಅಂತ. ಆಮೇಲೆ ಪುಟ್ಮಲಿ, ನಿನಗೆ ಅಡುಗೆ ಮನೇಲಿರೋ ಡಬ್ಬದೊಳಗೆ ಯಾವ್ಯಾವ ಸಾಮಾನು ಅದ ಅನ್ನೋದು ಅಷ್ಟೇ ಗೊತ್ತು. ಆಚೆ ಯಾವ ಮನಸ್ಸಿರಲಿ ಯಾವ ಗುಣ ಅದ ಅನ್ನೋದು ಗೊತ್ತಿಲ್ಲ. ಗಾದೆನಲ್ವಮ್ಮೆ ಹಳ ಗಂಡಸ್ನ ನಗ ಹೆಂಗಸ್ನ ನಂಬಾರ್ದು ಅಂತ. ಅಣ್ಣಯ್ಯಪ್ಪನವ್ರು ಮಾತೆತ್ರ ಸಾಕು ಬಾಯಿಗೆ ಬೆಳ್ಳಿಟ್ಕೊಂಡು ಅಮ್ಮಮ್ಮೆ ಅಂತ ಹೇಳ್ತಾರೆ. ಪಾಪಣ್ಣ, ಮತ್ ನೀವು ಆಗಾಗ ಅಳ್ತಿರ್ತೀರಲ್ಲ. ನಿನ್ನ ಕಟ್ಕೊಂಡ್ಮೇಲೆ ಅಳ್ಳೇಬೇಕು ತಾನೆ. ಪುಟ್ಮಲಿ ಸುಮ್ಮನೆ ಕೂತ್ಕೊಮ್ಮೆ, ಮೊದಲು ಇಲ್ಲಿ ಮಧುರ ಅವ್ರ ಕಷ್ಟ ಬಗೆಹರಿಸೋ. ಗೌಡ್ರೆ, ಕಷ್ಟನ ಯಾರ ಕೈಲೂ ಪರಿಹಾರ ಮಾಡಕ್ಕಾಗಲ್ಲ. ಕಷ್ಟ ಬರುತ್ತೆ ಹೋಗುತ್ತೆ. ಕಷ್ಟನ ಕಷ್ಟ ಅನ್ಕೊಂಡ್ರೆ ಕಷ್ಟ ಕಷ್ಟವಾಗಿ ಉಳಿದ್ಬಿಡುತ್ತೆ. ಕಷ್ಟನ ಇಷ್ಟ ಅನ್ಕೊಂಡ್ರೆ ಕಷ್ಟನೂ ಕಷ್ಟ ಕೊಡದೆ ಓಡೋಗ್ಬಿಡುತ್ತೆ. ಈಗ ನೀವ್ಯಾಕೆ ಇಲ್ಲಿ ಬಂದು ನಂಗೆ ಕಷ್ಟ ಕೊಡ್ತಿದ್ದೀರಾ? ನಾನು ಕಷ್ಟ ಕೊಡಕ್ ಬಂದಿಲ್ಲ ಮಧು, ಮನೆ ಕೀ ಕೊಡಕ್ ಬಂದಿದ್ದೀನಿ. ನೀನೇ ಆ ಮನೇಲಿ ಇಲ್ಲ ಅಂದ್ಮೇಲೆ ನಾನು ಆ ಮನೇಲಿ ಇರಲ್ಲ. ಎಲ್ಲಾದ್ರೂ ದೂರ ಹೋಗಿ ಬದುಕೋತೀನಿ. ಅಣ್ಣಪ್ಪನವ್ರೆ, ದೂರ ಅಂದ್ರೆ ಬೆಟ್ಟಕ್ಕೆ ಹೋದಾರೆ. ಅವ್ರು ಯಾಕೆ ಬೆಟ್ಟಕ್ಕೆ ಹೋಗ್ಬೇಕು? ನಾನೇ ಇಲ್ಲಿಗೆ ಬಂದಲ್ಲ. ನಾನ್ ಯಾರಂತ ಹೇಳಿ ಗೊತ್ತಾಗ್ಲಿಲ್ವಾ ಜಾನಿ ಅಣ್ಣ? ನಾನು ನಿಮ್ ತಂಗಿ ಬೆಟ್ಟದ ಸುಂದ್ರಿ. ನನ್ನ ತಂಗಿ ಬೆಟ್ಟ ಸುಂದ್ರಿನಾ? ಆ ಹೆಸರ್ನವ್ರು ಯಾರು ನನಗೆ ಪರಿಚಯ ಇಲ್ವಲ್ಲ. ಅಣ್ಣ, ನೀವು ನೀರಿಗೆ ಜಾರಿ ಬಿದ್ದಿದ್ದು, ನಿಮ್ಮ ತಲೆಗೆ ಪೆಟ್ಟು ಬಿದ್ದಿದ್ದು, ನೀವು ನಮ್ಮ ಕೈಗೆ ಸಿಕ್ಕಿದ್ದು, ನಾವು ನಿಮಗೆ ವಾಸಿ ಮಾಡಿದ್ದು ಎಲ್ಲವನ್ನು ಮರೆತು ಬಿಟ್ಟಿರಾ? ಹೋಗುವಾಗ ನೀವು ನನ್ನನ್ನು ತಂಗಿ ಎಂದು ಕರೆದಿದ್ದು, ಅವತ್ತಿನಿಂದ ನಾನು ನಿಮ್ಮನ್ನು ಅಣ್ಣ ಎಂದು ಸ್ವೀಕರಿಸಿದ್ದು ಎಲ್ಲವನ್ನು ಮರೆತು ಬಿಟ್ಟಿರಾ? ಅಣ್ಣ, ನನ್ನ ಪಾಲಿನ ಶಿವಣ್ಣ. ಅಂದ್ರೆ ನೀನ್ ಬೆಟ್ಟದ ಸುಂದ್ರಿನಾ? ಹೌದು, ನಾನೇ ಬೆಟ್ಟದ ಸುಂದರಿ. ಮತ್ ನೀವ್ ಇವ್ರ ತಂಗಿ ಆದ್ರೆ ಆತರ ಕಾಗ್ಜ ಯಾಕೆ ಬರೀತಾ ಇದ್ರಿ? ಅದ್ರಲ್ಲಿ ಪ್ರೀತಿ ಬಗ್ಗೆ ಎಲ್ಲ ಬರ್ದಿತ್ತು. ಸುಳ್ಳು. ಈ ಅಣ್ಣ ತಂಗಿ ಸಂಬಂಧವನ್ನು ಸಹಿಸಲಿಕ್ಕಾಗದೆ ಯಾರೋ ಪತ್ರವನ್ನು ಬರ್ದಿರ್ಬೇಕು. ನಿಮ್ಮ ಕಣ್ಣ ಮುಂದೆ ನಾನೇ ನಿಂತಿರ್ಬೇಕಾದ್ರೆ ಆ ಪತ್ರವನ್ನು ನೀವಿನ್ನೂ ನಂಬ್ತೀರಾ? ನನಗ್ ಗೊತ್ತಿತ್ತು ನನ್ ಜಾನಿ ಯಾವತ್ತೂ ತಪ್ಪು ಮಾಡಲ್ಲ ಅಂತ. ಆ ಪತ್ರ ನಂಬಿ ನಿಮ್ಗೆ ಏನೇನೋ ಹೇಳ್ಬಿಟ್ಟ. ಸಾರಿ ಜಾನಿ. ಜಾನಿ ಅವ್ರೆ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೆಟ್ಟದ ಸುಂದ್ರಿ. ನೀನು ಬೆಟ್ಟದ ಸುಂದ್ರಿನಾ? ನೀನಾ ಅಂದ್ರೆ ಏನರ್ಥ? ನಾನೊಬ್ಳೇ ಬೆಟ್ಟದ ಸುಂದ್ರಿ. ಇವ್ರು ನನ್ ಜೊತೆ 10 ದಿನ ಇದ್ದು ಒಂದ್ ಫಲ ಬೇರೆ ಕೊಟ್ಟು ಹೋಗಿದ್ದಾರೆ. ಇರಿ, ಕರಿತೀನಿ. ಗೋವರ್ಧನ, ಗೋವು. ಅಮ್ಮ, ಯಾರು ನೋಡಪ್ಪ?
ಅವ್ರಿ ಕಣು ನಿಮ್ಮಪ್ಪ. ಇಲ್ಲಿ ತುಂಬಾ ಜನ ಇದ್ದಾರೆ, ನನ್ಗೆ ಹಿಡ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಹೋಗಿ ಗಟ್ಟಿಯಾಗಿ ಹಿಡ್ಕೊ. ಓ ಮರಿಯಾಣ ಅಪ್ಪನವ್ರೆ, ನಿಮ್ಮ ಅಪ್ಪ ನಾನಲ್ಲ ಅವರು. ಸಾರಿ, ಐ ಆಮ್ ವೆರಿ ಸಾರಿ. ಶ್ರೀರಾಮ, ಯಾನ ಇದು? ಈ ಕೂಸು ಚಂದನ್ ಅವ್ರ ತರನೇ ಸಾರಿ, ಐ ಆಮ್ ವೆರಿ ಸಾರಿ ಅಂತದೆ. ಅನ್ನಕ್ಕೆ ಇದು ಚಂದನ್ ಅವ್ರ ಕೂಸೆ ಇರ್ಬೇಕು. ಆಮೇಲೆ ಪುಟ್ಮಲಿ ಅದ್ ನೋಡಮ್ಮೆ, ಆ ಕೂಸ್ ನೋಡಕ್ಕ ಅಣ್ಣಪ್ಪನ ತರವೇ ಅದ. ರೀ ಗೌಡ್ರೆ, ಸಾಕು ಸುಮ್ಮನಿರ್ರಿ. ಈ ರೀತಿ ಆಟ ಎಲ್ಲ ನನ್ನ ಹತ್ರ ಆಡಕ್ ಬರ್ಬೇಡಿ. ಓ ಅಣ್ಣಪ್ಪನವ್ರೆ, ಆಟ ಆಡ್ತಾರದ್ ನಾನಲ್ಲ ನೀವು. ಕಣ್ಣು ಮುಂದೆ ಈ ಪಟ್ಟಿ ಸಾಕ್ಷಿದ್ರು ದಿಟನೆ ಒಪ್ಕೋತಾ ಇಲ್ಲ. ಜಾನಿ, ಐ ಹೇಟ್ ಯು. ಜಾನಿ ಅಣ್ಣ ಹೆಂಗಿದ್ಯಾ? ಇವಳ್ಯಾರ? ನಾನು ಬೆಟ್ಟದ ಸುಂದ್ರಿ. ನಿಮ್ಮನ್ನ ಪ್ರಾಣಾಪಾಯದಿಂದ ಕಾಪಾಡ್ದವಳು ನಾನೇ. ನೀವು ಕಾವೇರಿ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದಾಗ ನಾನು ನನ್ನ ಗಂಡ ತಾನೇ ಕಾಪಾಡಿದ್ದು. ಮಧುರವ್ರೆ, ಇವಳು ಮಾತನ್ನ ನಂಬೇಡಿ, ಇವಳು ಸುಳ್ಳು ಹೇಳ್ತಾವಳೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇರಿ, ಇದು ನೋಡಿ. ಜಾನಿ ಅಣ್ಣ ಇದನ್ನ ಕತ್ತು ಕಟ್ಕೊಂಡಿದ್ರು. ಜಾನಿ, ಈ ಟೈನ ನಾನು ನಿಮ್ ಬರ್ತ್ಡೇ ಕೊಟ್ಟಿದ್ದಲ್ವಾ? ಹೌದು ಡಾರ್ಲಿಂಗ್. ಬೆಟ್ಟದ ಸುಂದ್ರಿ, ನಾನು ಇಲ್ಲಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ನಾನು ನನ್ನ ಗಂಡ ಲಾಲ್ಬಾಗ್ ನೋಡಕ್ಕಂತ ಬಂದ್ವಿ. ನೀನ್ ಪರಿಚಯದೊಬ್ರು ಡಾಕ್ಟ್ರು ನೀನ್ ಇಲ್ಲಿದ್ಯಾ ಅಂತ ಹೇಳಿದ್ರು. ಅದಕ್ಕೆ ನಾನು ಓಡೋಡ್ ಬಂದೆ ನಿನ್ ನೋಡಕ್ಕೆ. ಬೆಟ್ಟದ ಸುಂದ್ರಿ, ನಿನ್ ಕರೆಕ್ಟ್ ಟೈಮಿಗೆ ಬಂದು ನನ್ನ ಹಬ್ಬಿನ ಕಾಪಾಡ್ದೆ. ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗೋಗ್ತಾ ಇತ್ತು. ಥ್ಯಾಂಕ್ ಯು ಸೋ ಮಚ್. ಆದ್ರೆ ಈ ಇಬ್ರು ಸುಂದ್ರಿಯರ್ ಯಾರ? ನಾನು ಪುಟ್ಟಕ್ಕ. ಮತ್ ಅವ್ರು ಯಾರು? ನಮ್ ಚಿಕ್ಕಪ್ಪ. ಮತ್ತೆ ಅಮ್ಮ ಆಗಿ ಬಂದಿದ್ದಾರೆ. ಏಯ್, ಯಾರ್ರಿ ನೀವು? ನಾನು ಸೂರಿ. ಸೂರಿ, ನೀನ್ ಯಾಕೆ ಈ ಅವತಾರದಲ್ಲಿ ಬಂದಿದ್ಯಾ? ಇವನು ನಮ್ಮ ಅಣ್ಣನ ಮಗ ನಾಟಕ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದ. ಈ ಮನೇಲಿ ದಿನ ನಡೀತೆ, ತೋರಿಸ್ತೀನಿ ಅಂತ ಕರ್ಕೊಂಬಂದೆ. ಬಾರ ಮಗನೇ, ಹೋಗೋಣ. ಇದೆಲ್ಲ ಓಕೆ, ಬಟ್ ನಿಮಗ್ ಲವ್ ಲೆಟರ್ ಬರ್ದವ್ರು ಯಾರು? ಅವ್ರೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಕಟ್ ಹೆಸ್ಕಿ ಹೊಟ್ಟೆಗೆ ಹೊಡೆದು ಬೆನ್ನು ಗುದ್ದಿ ಕೈ ಮುರಿದು ಕಾಲ್ ಮುಳನ ಕಟ್ ಮಾಡಿ ನಾಲ್ಗೆ ಮೇಲೆ ಬರೆ ಹಾಕ್ಬಿಡ್ತೀನಿ. ಮಧುರವ್ರೆ, ಆಗಿದ್ದಾಗೋಯ್ತು. ಈಗ ಯಾಕೆ ಅಪ್ಪಟ್ಟಿ ರಿಸ್ಕ್ ತಗೊಂಡರಿ? ಎಲ್ಲನೂ ಮರ್ತು ಬಿಡಿ. ಬಂದಿರೋ ಅಣ್ಣಯ್ಯಪ್ಪನವ್ರು ಹೊಸ ಬೆಟ್ಟ ತಂಗಿನ ಅಟ್ಟಿ ತುಂಬಿಸ್ಕೊಂಡು ರಾಖಿ ಹಬ್ಬ ಮಾಡಿ ಕಳಿಸ್ಬಿಡಿ. ಮತ್ತೆ ಈ ರಾಖಿ ಎಂತ ಮಾಡೋದು? ನನ್ನ ಬೆಟ್ಟ ತಂಗಿಯಾಗಿ ನಮ್ಮ ಮಟ್ಟಿಲೇ ಇದ್ಬಿಟ್ಟ. ಐ ಲೈಕ್ ಇಟ್.